ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕ ಬಾಂಧವರಿಗೆ ಸ್ವಾಗತ. ಈಗ ನಾನು ಜೂನ್ ತಿಂಗಳ ಎಲ್ಲ ರಾಶಿಗಳ ರಾಶಿ ಭವಿಷ್ಯಗಳನ್ನು ನೀಡುತ್ತಿದ್ದೇನೆ. ಜೂನ್ ತಿಂಗಳ ಧರ್ಮಕಾರಕರಾದಂತಹ ಒಂದು ಗುರುಗ್ರಹ ಮತ್ತು ಮಿಥುನ ರಾಶಿಯಲ್ಲಿ ಪರಾಕ್ರಮ ಸ್ಥಾನದಲ್ಲಿದ್ದಾರೆ. ಹೀಗಾಗಿ ಮತ್ತು ಇದರಿಂದ ಮತ್ತು ಕೆಲವೊಂದು ರಾಶಿಗಳಿಗೆಲ್ಲ ಚೆನ್ನಾಗಿರ್ತದೆ. ಜೊತೆಗೆ ಯಾವುದೇ ಆಗಲಿ ಗೋಚಾರ ಫಲದಲ್ಲಿ ನಾವು ಲೆಕ್ಕ ಹಾಕೋದಕ್ಕಿಂತ ಒಂದು ದಶಾ ಮತ್ತು ಭಕ್ತಿ ಅವರವರ ವೈಯಕ್ತಿಕ ಜಾತಕದಲ್ಲಿ ದಶಾ ಮತ್ತು ಭಕ್ತಿ ಮತ್ತು ಅಂತರ್ಭಕ್ತಿ ಜೊತೆಗೆ ಅಷ್ಟಕವರ್ಗದಲ್ಲಿ ಒಂದು ಶುಭ ಫಲವನ್ನು ಕೊಡುವಂಥ ಬಿಂದುಗಳು ಹೆಚ್ಚಳವಾಗಿದ್ದರೂ ಕೂಡ ಆ ಗುರು ಒಂದೇಳೆ ಕೆಟ್ಟ ಸ್ಥಾನದಲ್ಲಿದ್ದರೂ ಕೂಡ ಶುಭ ಫಲಗಳನ್ನು ಕೊಡ್ತಾರೆ. ಇನ್ನು ಶನಿಗ್ರಹ ಕೂಡ ಈಗಾಗಲೇ ಮೀನರಾಶಿಗೆ ಕುಂಭರಾಶಿಯಿಂದ ಮೀನರಾಶಿಗೆ ಬಂದಿದೆ. ಅದರದ್ದು ಕೂಡ ವಿಚಾರಗಳನ್ನು ನಾನು ಈ ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಿದ್ದೇನೆ. ಮತ್ತು ರಾಹು ಮತ್ತು ಕೇತುಗಳು ಒಂದು ಮೇ 18ನೇ ತಾರೀಕಿನಂದು ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಮತ್ತು ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ರಿವರ್ಸ್ ಆಗಿ ಹೊರಟಿದ್ದಾರೆ. ಅವರು ಪ್ರವೇಶ ಮಾಡಿದ್ದಾರೆ. ಅದರ ಒಂದು ಫಲಗಳು ಜೊತೆಗೆ ಮಂಗಳ ಗ್ರಹ ಕೂಡ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡಿದ್ದಾರೆ. ಆ ಒಂದು ಫಲಗಳು ಜೊತೆಗೆ ಕೇತುಗ್ರಹ ಕೂಡ ಸಿಂಹರಾಶಿಯಲ್ಲಿದ್ದು ಮಂಗಳ ಮತ್ತು ಕೇತುಗಳ ಸಮ್ಮಿಲನವಿರುತ್ತದೆ. 1.5 ತಿಂಗಳು ಸಿಂಹರಾಶಿಯಲ್ಲಿ ಮಂಗಳ ಗ್ರಹ ಇರುತ್ತಾರೆ. ಜೊತೆಗೆ ಪ್ರತಿ ತಿಂಗಳು ಸೂರ್ಯಗ್ರಹ ಒಂದೊಂದು ತಿಂಗಳಿಗೆ ಒಂದೊಂದು ರಾಶಿಗೆ ಹೋಗ್ತಾರೆ. ಈಗ ಮಳೆಗಾಲ ಆಗಿದ್ದರಿಂದ ಸೂರ್ಯಗ್ರಹ ದಿನಾಂಕ 15ರಂದು ಮಿಥುನ ರಾಶಿಗೆ ಅಂದರೆ ಆ ಒಂದು ಮೃಗಶಿರ ನಕ್ಷತ್ರ 3ನೇ ಚರಣಕ್ಕೆ ಪ್ರವೇಶ ಮಾಡ್ತಾರೆ. ಅಲ್ಲಿಂದ ಒಂದು ಮುಂಗಾರು ಮಳೆ, ಈಗ ಪೂರ್ವ ಮುಂಗಾರು ಮಳೆ ನಡೀತಾ ಇದೆ. ಆದರೂ ಕೂಡ ನಿಜವಾದ ಒಂದು ಮುಂಗಾರು ಮಳೆ ಪ್ರಾರಂಭ ಆಗೋದು ಆ ಒಂದು ಸೂರ್ಯಗ್ರಹ ಒಂದು ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರ 3ನೇ ಚರಣದಿಂದ ಪ್ರಾರಂಭ ಆಗ್ತದೆ. ಆಮೇಲೆ ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಗ, ಹುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ ಇಷ್ಟು ಮಳೆಗಳು ಕೂಡ ಪ್ರತಿಯೊಂದು ತಿಂಗಳಲ್ಲಿ ಆ ಒಂದು ಸೂರ್ಯ ಸಂಚಾರದಿಂದ ಇದಾಗ್ತದೆ. ಇದರಿಂದ ಮಳೆಗಾಲ ಎಲ್ಲ ಈ ಸಲ ಸಮೃದ್ಧಿ ಮಳೆಯೂ ಸಿಗುತ್ತದೆ ಅಂಥೇಳಿ ನಮ್ಮ ಜ್ಯೋತಿಷ್ಯ ಲಕ್ಷಣಗಳು ತಿಳಿಸ್ತವೆ. ಮತ್ತು ಶುಕ್ರ, ಬುಧ ಇವರೆಲ್ಲ ಪ್ರತಿ ತಿಂಗಳು ಒಂದೊಂದು ರಾಶಿಗೆ ಚಲನೆ ಮಾಡ್ತಾರೆ. ಅವರ ಒಂದು ಫಲಗಳನ್ನು ಕೂಡ ಈ ಒಂದು ಎಲ್ಲ ರಾಶಿಗೆ ಅಪ್ಲೈ ಮಾಡಿ ಒಂದೊಂದು ಬೇರೆ ಪ್ರತ್ಯೇಕ ವಿಡಿಯೋಗಳ ಮುಖಾಂತರ ತಮಗೆ ನಾನು ತಿಳಿಸುತ್ತಿದ್ದೇನೆ. ಕಾರಣ ಯಾರೂ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರು ಬಂಧುಗಳಿಗೆ ಶೇರ್ ಮಾಡಿರಿ ಅಂಥೇಳಿ ನಿಮಗೆ ನಾನು ವಿನಂತಿ ಮಾಡಿಕೊಳ್ತೇನೆ. ಅದಕ್ಕೆ ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.